ಒಂದು ನನ್ನ ಹೆಂಡತಿ ನನ್ನ ಬಿಟ್ಟು ಇವಾಗ ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಇಲ್ಲಿ ಅವ್ರ ಅಕ್ಕನ ಮನೆಯಲ್ಲಿದ್ದಾಳೆ. ಅವ್ರ ಅಕ್ಕನ ಮನೆಯಿಂದ ಅವ್ರ ಅಕ್ಕನ ಗಂಡನೇ ಸಾಯಿಸಿರೋದು ಅನ್ನೋ ರೀತಿ ನನಗೆ ಹೇಳಿದ್ದಾರೆ. ಸಂಬಂಧ ಇತ್ತೇನೋ ಅವರಿಬ್ಬರ ಮಧ್ಯದಲ್ಲಿ ಅಂತ ನಮ್ಮ ಅಕ್ಕನ ಗಂಡನಿಗೂ ನನ್ನ ಹೆಂಡತಿಗೂ ಒಂದು ಅಕ್ರಮ ಸಂಬಂಧ. ಹಾಗಾಗಿ ಅವನು ಬುಧವಾರ ದಿನ ಪೇಮೆಂಟ್ ಆಗಿದೆ. ಎಲ್ಲರೂ ಕುಡಿದ್ಬಿಟ್ಟು ಗಲಾಟೆ ಮಾಡಿಕೊಂಡು ಮನೆ ಒಳಗಡೆ ಮಗುನ ಕೊಲೆ ಮಾಡಿದ್ದಾರೆ. ಅದು ಏನಾಗಿದೆ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಮಾಹಿತಿ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಅವನೇ ಕೊಲೆ ಮಾಡಿರೋದು ಅನ್ನೋ ರೀತಿ ನನ್ನ ಹೆಂಡತಿನೂ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮದುವೆ ಎಲ್ಲಿಯವರು ನಿಮ್ಮ ಮನೆಯವರು? ನಮ್ಮ ಮನೆಯವರು ಇಲ್ಲೇ ಕದ್ನೂರವ್ರೆ. ನಂದು ಗಾರೆ ಕೆಲಸ ಬೆಂಗಳೂರಲ್ಲಿ ಮಾಡೋದು. ಅಲ್ಲಿ ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಆಗಿರೋದು. ಅಲ್ಲಿಂದ ಬಂದಮೇಲೆ ಒಂದು 2 ಮಗು ಆಗಿದೆ ಬೆಂಗಳೂರಲ್ಲೇ. ವಾಸ ಮಾಡಿದ್ದು ಅಲ್ಲೇ. ಅಜ್ಜಿಗೆ ಹುಷಾರಿಲ್ಲ ಅಂತೇಳಿ ಊರಿಗೆ ಬಂದವಳು ನನ್ನ ಹತ್ರ ಬಂದಿಲ್ಲ ತಿರ್ಗಾ. ಇವಾಗ ಒಂದು 6 ತಿಂಗಳು 7 ತಿಂಗಳು ಆಗಿದೆ. ಅಲ್ಲಿವರೆಗೂ ಜೊತೆಲೇ ಇದ್ವಿ. ಆಮೇಲೆ ಈ ಥರ ಆಗಿದೆ ಅಂತ ನನಗೆ ನಿನ್ನೆ ಬೆಳಗ್ಗೆನೇ ಗೊತ್ತಾಗಿರೋದು. ನಿನ್ನೆ ಬೆಳಗ್ಗೆ ಗೊತ್ತಾದ ಮೇಲೆ ನನ್ನ ಬಾಮೈದನಿಗೆ ಫೋನ್ ಮಾಡಿದೆ ನಾನು. ಈ ಥರ ಆಗಿದೆ ಅಂತೆ, ಅಲ್ಲಿ ಹೋಗ್ಬಿಟ್ಟು ನೋಡು ಅಂತ ಹೇಳಿದ್ದು. ಇವನು ಆಮೇಲೆ ಫೋನ್ ಮಾಡಿಬಿಟ್ಟು ಹೌದು ಈ ಥರ ಆಗಿದೆ ಅಂತ ಹೇಳಿದಕ್ಕೆ ಅಲ್ಲಿಂದ ಹಾಸ್ಪಿಟ್ಲಿಂದ ನನ್ನ ಹೆಂಡತಿ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ಮೇಲೆ ನಾನು ಓನರಿಗೆ ಫೋನ್ ಮಾಡಿದೆ, ಈ ಥರ ಆಗಿದೆಯಪ್ಪ ನಿಜ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಅಲ್ಲಿಂದ ಮಾನ್ವಿಯಿಂದ ಬಸ್ ಹತ್ಕೊಂಡು ಬಂದಿದ್ದೀನಿ. ಪೊಲೀಸರೆಲ್ಲ ಇದು ಮಾಡ್ತಾಯಿದ್ದಾರೆ. ಅವನ್ನ ಕಸ್ಟಡಿಗೆ ತಗೊಳ್ಳೋಕ್ಕೆ, ಪ್ರತಾಪ್ನ ಕಸ್ಟಡಿಗೆ ತಗೊಳ್ಳೋಕ್ಕೆ ನಾನು ಹೇಳಿದ್ದೀನಿ. ಗಲ್ ಶಿಕ್ಷೆ ಏರಿಸಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಎಷ್ಟು ಮಕ್ಕಳು ನಿಮ್ಗೆ? 2 ಮಕ್ಕಳು. ಅವರು ಚೆನ್ನಾಗಿದ್ದಾರಾ ಮಿಸಸ್ ನಿಮ್ಮ ಹೆಂಡತಿ? ಅವ್ರಿಗೂ ಏಟಾಗಿದೆ, ತಲೆಯೆಲ್ಲ ಒಡೆದಾಕಿದ್ದಾನೆ. ಹೊಲಿಗೆ ಹಾಕ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ. ಅಲ್ಲಿ ಕೇಸ್ ಆಗಿದೆ. ಅಲ್ಲಿಂದ ನೋಡಿಕೊಂಡು ಇಲ್ಲಿ ಮಗು ಹತ್ರ ಬಂದಿದ್ದೀನಿ. ನೀವು 6 ತಿಂಗಳು ಬಂದೇ ಆಯ್ತಾಗ? ಇಲ್ಲ, ಬಂದಿದ್ದೆ ಕರ್ಕೊಂಡು ಹೋಗೋಕ್ಕಂತ. ಬಟ್ ನನ್ನ ಹೆಂಡತಿ ನನ್ನ ಹತ್ರ ಬರಲಿಲ್ಲ. ಇಲ್ಲಿ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇವಾಗ ನನ್ನ ಮಗು ಕೊಲೆ ಆಗಿರೋದಕ್ಕೆ ನಾನು ಬಂದಿದ್ದೀನಿ. ಇಬ್ಬರೂ ಕಾರಣನೇ ಈ ಮಗು ಕೊಲೆಗೆ. ಇವರು ಎಲ್ಲನೂ ಸಂಬಂಧ ಇದೆ. ಮೊದಲೇ ಗೊತ್ತಿತ್ತ ನಿಮಗೆ? ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಅಕ್ರಮ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಈಗ ತಾನೇ ಗೊತ್ತಾಗ್ತಾ ಇದೆ ನನಗೆ. ಸಂಬಂಧ ಇದ್ದ ಮೇಲೆ ಅದು ಏನಾಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಸರ್? ಇದು ಅವ್ರ ಅಕ್ಕನಿಗೆ ಗೊತ್ತಿರಲಿಲ್ವಾ? ಅವ್ರ ಅಕ್ಕನಿಗೆ ಗೊತ್ತಿದೆ ಅಂತೆ, ಬಟ್ ಅವ್ರ ಅಕ್ಕ ಏನು ಅಂತ ನನ್ನ ಹತ್ರ ಇನ್ನೂ ಹೇಳಿಲ್ಲ. ಇವಾಗ ಇವನಿಗೆ ಗೊತ್ತಿದೆ, ಇವನ್ನ ಕೇಳಿ. ಅವ್ರ ತಮ್ಮ, ನನ್ನ ಹೆಂಡತಿ ತಮ್ಮ. ಹೇಳು ಏನಾಗಿದೆ ಅಂತ ಹೇಳು ಕರೆಕ್ಟಾಗಿ. ಅಂದರೆ ನಮ್ಮದು ಬೇರೆ ಮನೆ, ಅವ್ರದ್ದೇ ಬೇರೆ ಮನೆ. ಜೋರಾಗಿ ಹೇಳು. ಎಲ್ಲ ಬೇರೆ ಬೇರೆ ಆಗಿರೋದು. ಇವರು ಫೋನ್ ಮಾಡಿ ನನಗೆ ಹೇಳಿದ್ರು ಹಿಂಗೆ ಆಗಿದೆ, ಹೋಗಿ ಅದಕ್ಕೆ ಏನಾಯಿತು? ಯಾಕೆ ಗಲಾಟೆ ಆಗಿದೆ? ಯಾವಾಗಿಂದ ಅವ್ರಿಬ್ಬರ ನಡುವೆ ಸಂಬಂಧ ಇತ್ತು? ಏನಾದ್ರು ಗೊತ್ತಿತ್ತಾ? ಅಷ್ಟು ಗೊತ್ತಿತ್ತು. ಗಲಾಟೆ ಆಗಿದ್ದು ಯಾಕೆ? ಇವರು ಅಕ್ಕಂದಿರಿಬ್ಬರು ಇದ್ರಲ್ಲ, ಅದರಲ್ಲಿ ಜಗಳ ಆಗ್ತಿತ್ತು ಆ ಕಡೆ ಈ ಕಡೆ. ನನಗೆ ನೀನು ಬೇಡ ಅವಳೇ ಬೇಕು ಅಂತ ಹೇಳ್ಕೊಂಡು ಜಗಳ ಮಾಡಿ. ಅದೇ ಕಾರಣ ಗಲಾಟೆ ಆಗಿದೆ. ಅದೇ ಕಾರಣಕ್ಕೆ ಗಲಾಟೆ ಆಗಿ ಈ ಥರ ಮಾಡಿದ್ದಾರೆ. ಬಟ್ ಮಗುನ ಕೊಂದಿದ್ದು ಯಾಕೆ? ಅದು ಗೊತ್ತು. ಏನು ಕೆಲಸ ಮಾಡ್ತಿದ್ರು ಅವರಿಬ್ಬರು ಅಕ್ಕಂದಿರು? ತೋಟ ಕೆಲಸ ಮಾಡ್ತಿದ್ರು. ಇಬ್ಬರು ತೋಟ ಕೆಲಸ. ಪ್ರತಾಪ್ ಏನು ಮಾಡ್ತಾನೆ? ಅವನು ತೋಟ ಕೆಲಸ ಮಾಡ್ತಾನೆ. ಅವನು ತೋಟ ಕೆಲಸ ಮಾಡ್ತಿದ್ದ. ಅವನು ಇಲ್ಲಿ ಅವನು ಪ್ರತಾಪ್ ಕದ್ನೂರು. ನಿಮ್ಮ ಊರಿನ 13 ಎಲ್ಲ ಒಂದು ಹೆಸರು ಸಂಜು ಅಂತ. 13ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಮಗೆ ವಿರಾಜಪೇಟೆ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಚಿಕ್ಕಪೇಟೆ ವ್ಯಾಪ್ತಿಯಲ್ಲಿ ಒಂದು ಲೈನ್ ಮನೆಯಲ್ಲಿ 4 ವರ್ಷದ ಬಾಲಕ ಡೆತ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಬರ್ತದೆ. ಸೊ ಅದನ್ನು ವಿಚಾರಣೆ ಮಾಡಿದಾಗ ನಮಗೆ ಗೊತ್ತಾಗೋದು, ಅದೇ ಲೈನ್ ಮನೆಯಲ್ಲಿ ವಾಸವಾಗಿ ಇದ್ದಂಥ
ಪ್ರತಾಪ್ ಅನ್ನೋನು, ಅವನಿಗೆ ವಯಸ್ಸು ಒಂದು 35ರಿಂದ 36 ಇರಬಹುದು. ಆತನೇ ಆ ಮಗುವನ್ನ ಕೊಲೆ ಮಾಡಿದ್ದಾನೆ ಅನ್ನೋವಂಥ ಮಾಹಿತಿ ನಮಗೆ ತಿಳಿದು ಬರುತ್ತೆ. ಅದಾದ ನಂತರ ಒಂದು ಕಂಪ್ಲೇಂಟ್ನ ನಮಗೆ ಆ ಮಗುವಿನ ತಾಯಿಯಾದಂಥ ಸುಚಿತ್ರ ಅವರು ನಮಗೆ ನೀಡ್ತಾರೆ. ಆ ಕಂಪ್ಲೇಂಟ್ ಮೇರೆಗೆ ಒಂದು FIRನ ನಾವು ವಿರಾಜಪೇಟೆ ಟೌನ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡ್ತೀವಿ. FIR ಆದ ನಂತರ ಆರೋಪಿಯಾದಂಥ ಪ್ರತಾಪ್ನ ನಾವು ಅರೆಸ್ಟ್ ಮಾಡ್ತೀವಿ ಹಾಗೂ ಮುಂದಿನ ತನಿಖೆಗೆ ನಾವು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿರ್ತೀವಿ. ಅಟ್ ಪ್ರೆಸೆಂಟ್ ಮಗುವಿನ ಡೆತ್ ಆದ ಮೇಲೆ ಕಂಪ್ಲೇನೆಂಟ್ ಅವರು ನಮಗೆ ಅಲಾಂಗ್ ವಿತ್ ಮರ್ಡರ್ ಸೆಕ್ಷನ್ ನಮಗೆ ಅವರಿಗೆ ಅಕ್ಯೂಸ್ಡ್ ಆದಂಥ ಪ್ರತಾಪ್ ಅವನು ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತಲೂ ಸಹ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಸೇರಿಸಿ ನಾವು ಒಂದು FIRನ ಮಾಡಿದ್ದೀವಿ. ಹೌದು, ಅವರು ಒಂದೇ ಕುಟುಂಬದವರು. ಆರೋಪಿಯ ಹೆಂಡತಿ ಇರ್ತಾರೆ, ಅವರ ತಂದೆಯ ಮಗಳು, ತಂದೆಯ ಅಕ್ಕನ ಮಗಳು ಫಿರ್ಯಾದಿಯಾಗಿರ್ತಾರೆ. ಸೊ ಅವರು ಒಂದೇ ಕುಟುಂಬದವರಾಗಿರ್ತಾರೆ. ಎಷ್ಟು ಟೈಮಿಂದ ಆ ಲೈನ್ ಮನೆಯಲ್ಲಿ ಅವರು ಮೊದಲಿಂದನೂ ಕೆಲಸ ಮಾಡ್ತಿದ್ರು. ಸೊ ಮದುವೆ ಆದಾಗಿಂದನೂ ಇಬ್ಬರಿಗೂ ಪರಿಚಯ ಇದೆ ಮತ್ತು ಆಗಿಂದನೇ ಅವರ ಮಧ್ಯೆ ಒಂದು ಸಂಬಂಧ ಇದೆ ಅಂತಲೂ ಸಹ ನಮಗೆ ಗೊತ್ತಾಯಿತು. ಈಗ ಗಂಡ ಏನಿದ್ರೆ ಅವ್ರ ಜೊತೆ ಕಂಟಿನ್ಯೂ ಇತ್ತಂದ್ರೆ ಬೇಕಾಗಿತ್ತು ಇಲ್ಲ ಅವರೆಲ್ಲ ಒಟ್ಟಿಗೆ ಇದ್ದರು. ಬಟ್ 6 ಮಂತಿಂದ ನಾವು ಒಟ್ಟಿಗೆ ಇರಲಿಲ್ಲ ಅಂತ ಹಸ್ಬೆಂಡ್ ಎಲ್ಲರೂ ಒಂದೇ ಲೈನ್ ಮನೆಯಲ್ಲೇ ಇದ್ದರು. ಜಗಳ ಆದಾಗಲೂ ಒಂದೇ ಲೈನ್ ಮನೆಯಲ್ಲೇ ಇದ್ದರು. ಯಾರ ಗಂಡ? ಇಲ್ಲ, ಸುಚಿತ್ರ ಗಂಡ ಅವರು ರಾಯಚೂರಲ್ಲಿ ಕೆಲಸ ಮಾಡೋದು. ಅಂದರೆ ಅವರಿಬ್ಬರು ಒಟ್ಟಿಗೆ ಇರಲಿಲ್ಲ. ಇಲ್ಲಿ ಅವರಿಬ್ಬರು ಒಟ್ಟಿಗೆ ಇರಲಿಲ್ಲ. ಆ ಗಂಡ ಆಗಾಗ ಬಂದು ಹೋಗ್ತಿದ್ದ. ಸುಚಿತ್ರ ಏನಿದ್ದಾರೆ ಅವರ ಗಂಡ ಬಂದು ಹೋಗ್ತಾಯಿದ್ರು. ಆ ಥರ ಏನೂ ಇಲ್ಲ, ಕ್ರೈಮ್ ಹಿಸ್ಟ್ರಿ ಏನೂ ಇಲ್ಲ. ಇದೇ ಮೊದಲನೇ ಕ್ರೈಮ್ ಆಗಿರೋದು. ಹೌದು, ಕುಡಿದಿದ್ರು ಅಂತ ನಮಗೆ ಗೊತ್ತಾಗಿದೆ. ಈಗ ಒಂದು ನಮ್ಮದು 103 ಮರ್ಡರ್ ಸೆಕ್ಷನ್ ಇದೆ, ಒಂದು 64 ವಿಚ್ ಅಮೌಂಟ್ಸ್ ಟು ರೇಪ್, ಇನ್ನೊಂದು ಅಮೌಂಟ್ಸ್ ಟು 109 ಅಟೆಂಪ್ಟ್ ಟು ಮರ್ಡರ್. ಯಾಕೆ ಸುಚಿತ್ರ ಅಂತ ಏನಿದ್ದಾರೆ ಅವ್ರಿಗೂ ಸಹ ಸ್ವಲ್ಪ ಇಂಜುರೀಸ್ ಆಗಿದೆ, ಗ್ರೀವಿಯಸ್ ಇಂಜುರಿ ಆಗಿದೆ. ಅದಕ್ಕೋಸ್ಕರ ಈ 3 ಸೆಕ್ಷನಲ್ಲಿ ನಾವು FIR ಮಾಡಿದ್ದೀವಿ. ಹೌದು, ಅವ್ರದ್ದು ಮನೆ ಏನಿದೆ ಕದ್ನೂರಲ್ಲಿ ಅದು ಬಿದ್ದೋಗಿತ್ತು, ಮಳೆಯಿಂದ ಬಿದ್ದೋಗಿತ್ತು. ಸೊ ಅದಕ್ಕೆ ಅದೇ ಎಸ್ಟೇಟ್ ಅವ್ರದ್ದೇ, ಅದು ಮನೆ ಅಲ್ಲಿ ಅವ್ರದ್ದೇ ಸ್ವಂತ ಮನೆ ಇತ್ತು. ಆದರೆ ಇದೇ ಲೈನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅದು ಮನೆ ಬಿದ್ದೋಗಿದ್ದರಿಂದ ಒಂದು ವಾರದ ಹಿಂದೆ ಈ ಮನೆಗೆ ಶಿಫ್ಟ್ ಆಗಿದ್ದರು. ಚಿಕ್ಕಪೇಟೆಯಲ್ಲಿರುವಂಥ ಲೈನ್ ಮನೇಲಿ ಏನು ಕೆಲಸ ಮಾಡ್ತಾರೆ ಅಲ್ಲಿಗೆ ಶಿಫ್ಟ್ ಆದರು ಅವರು. ಪ್ರತಾಪ್ ಹೆಂಡತಿ ಸುಚಿತ್ರ ಅಲ್ಲ, ಪ್ರತಾಪ್ ಹೆಂಡತಿ ಬೇರೆ. ಸುಚಿತ್ರ ಬಂದು ಪ್ರತಾಪ್ ಏನು ಹೆಂಡತಿ ಇದ್ದಾರಲ್ಲ ಅವರ ಅಪ್ಪನ ತಂಗಿಯ ಮಗಳು. ಸೊ ಒಂದೇ ಕುಟುಂಬದವರು. ಪ್ರತಾಪ್ ಅನ್ನೋನು ಅಕ್ಯೂಸ್ಡ್ ಅವರ ವೈಫ್ ಬಂದು ಪಲ್ಲವಿ ಅಂತ. ಪಲ್ಲವಿ ಮತ್ತು ಸುಚಿತ್ರ ಏನಿದ್ದಾರೆ ಕಸಿನ್ಸ್, ಅವರು ಒಂದೇ ಕುಟುಂಬದವರು, ಸ್ವಂತ ಅಕ್ಕ ತಂಗಿಯರಲ್ಲ. ಅಕ್ಯೂಸ್ಡ್ ಇಲ್ಲ, ವಿರೋಧ ಇತ್ತು. ಮತ್ತು ಮುಂಚೆನೂ ಸ್ವಲ್ಪ ಅಸಮಾಧಾನಗಳಿತ್ತು, ಮಧ್ಯೆ ಜಗಳ ಆಗಿತ್ತು ಅಂತ ಇತ್ತು. ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿರಲಿಲ್ವಂತೆ. ಹಾಂ, ಕೊಡ್ತೀವಿ.